ಗುಡ್ ಮಾರ್ನಿಂಗ್ ಗೈಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಐಶುಗೌಡ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ನಾನು ವ್ಲಾಗ್ಸ್ ಮಾಡಿ ತುಂಬ ಡೇಸ್ಗಳಾಗಿತ್ತು. ಯಾಕಂತ ಅಂದರೆ ನನ್ನ ಫೋನು ಹೊರ್ತೋಗಿತ್ತು. ಸೊ ಹಾಗಾಗಿ ನನ್ನ ಹತ್ರ ಫೋನ್ ಇರಲಿಲ್ಲ, ಹಾಗಾಗಿ ನಾನು ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಸೊ ಇವಾಗ ಹೊಸ ಫೋನ್ ತೊಗೊಂಡ್ಮೇಲೆ ವ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ಆ್ಯಕ್ಚುಲಿ ಗಾಯ್ಸ್ ಇವತ್ತು ನಾನು ಎದ್ದಿದ್ದು ಸ್ವಲ್ಪ ಲೇಟ್ ಆಯಿತು, 7:15 ಎದ್ದೆ. ಯಾಕಂದರೆ ನೈಟು ನಿದ್ದೆ ಮಾಡಿರಲಿಲ್ಲ, ಲೇಟಾಗಿ ಮಲ್ಕೊಂಡಿದ್ನಲ್ಲ. ಸೊ ಹಾಗಾಗಿ ಬೆಳಗ್ಗೆ ಲೇಟಾಗಿ ಎದ್ದೆ. ನಮ್ಮ ಮಾವನು ಏನು ಹೇಳ್ಸೋಕೆ ಹೋಗಿರಲಿಲ್ಲ. ಸೊ ಹಾಗಾಗಿ ಇವತ್ತು ಕಾಲೇಜಿಗೆ ಬೇರೆ ಹೋಗ್ಬೇಕಿತ್ತಲ್ಲ ಅಂದ್ಬಿಟ್ಟು ಎಲ್ಲ ಕೆಲಸನೂ ಫಾಸ್ಟಾಗಿ ಮಾಡ್ತಿದ್ದೆ ಗಾಯ್ಸ್. ಇವತ್ತು ನಮ್ಮ ಕಾಲೇಜಲ್ಲಿ ಟ್ಯಾಲೆಂಟೆಡ್ ಡೇ ಅಂತ ಫಂಕ್ಷನ್ ಮಾಡ್ತಿದ್ರು. ಸೊ ಅಲ್ಲಿಗೆ ಹೋಗ್ಬೇಕಲ್ಲ ಅನ್ನೋ ಕಾರಣಕ್ಕೆ ಬೇಗ ಬೇಗ ಎಲ್ಲ ಕೆಲಸ ಮಾಡ್ತಿದ್ದೆ. ಅದ್ರ ಜೊತೆಗೆ ನೀರು ಬೇರೆ ಬಿಟ್ಟಿದ್ರು, ನೀರು ಹಿಡ್ದಿರಲಿಲ್ಲ. ಸೊ ಬಾಗಿಲು ಏನು ತೊಳೆದಿರಲಿಲ್ಲ. ಹಾಗಾಗಿ ನಮ್ಮ ಮಾವನೇ ಎಲ್ಲನೂ ತೊಳೆದು ಕ್ಲೀನ್ ಮಾಡ್ತಿದ್ರು. ನಾನು ಅಷ್ಟರಲ್ಲಿ ರಂಗೋಲಿ ಬಿಟ್ಬಿಡೋಣ ಅಂತ ಹೇಳ್ಬಿಟ್ಟು ರಂಗೋಲಿ ಬಿಡ್ತಿದ್ದೆ. ಆ್ಯಕ್ಚುಲಿ ಅದು ತೇವಾಗಿತ್ತು. ಸೊ ಹಾಗಾಗಿ ನೀಟಾಗಿ ಬಿಡೋಕ್ಕಾಗಲಿಲ್ಲ, ಹೇಗೋ ಒಂದಿರಲಿ ಅಂತ ಹೇಳ್ಬಿಟ್ಟು ಫಾಸ್ಟಾಗಿ ಬಿಟ್ಕೊಂಡು ಹೋಗ್ತಿದ್ದೆ. ನಮ್ಮ ಲಿಯೇ ಬೇರೆ ಗಲೀಜು ಮಾಡ್ಕೊಂಡ್ಬಿಟ್ಟಿದ್ಲು. ನಮ್ಮ ಮಾವ ಬಾಗಿಲೆಲ್ಲ ತೊಳೆದು ಗೇಟ್ ಹತ್ರ ಎಲ್ಲ ನೀಟಾಗಿ ವಾಶ್ ಮಾಡಿ ಅವ್ರ ಬೈಕೆಲ್ಲನೂ ನೀಟಾಗಿ ಕ್ಲೀನ್ ಮಾಡಿಕೊಂಡ್ರು. ನಾನು ಅಷ್ಟರಲ್ಲಿ ತಿಂಡಿ ರೆಡಿ ಮಾಡಿ ತಿಂಡಿ ತಿಂದ್ಕೊಂಡು ರೆಡಿಯಾಗಿಬಿಟ್ಟು ಸೊ ನಮ್ಮ ಹಸ್ಬೆಂಡ್ಗೆಲ್ಲ ಡ್ರಾಪ್ ಮಾಡಿಸ್ಕೊಂಡೆ. ಸೊ ಫೈನಲಿ ಗೈಸ್ ಕಾಲೇಜ್ ಹತ್ರ ಬಂದು ಇಲ್ಲಿ ಇದೆ ನೋಡಿ ಗೈಸ್ ನಮ್ಮ ಕಾಲೇಜು. ಆ್ಯಕ್ಚುಲಿ ಇನ್ನು ಕನ್ಸ್ಟ್ರಕ್ಷನ್ ನಡೀತಿದೆ. ಇನ್ನು ಮೇಲ್ಗಡೆ ಒಂದು 4-5 ರೂಮ್ಗಳು ಕಟ್ಟಿಸ್ಬೇಕಿತ್ತು. ಸೊ ಕಟ್ಟಿಸ್ತಿದ್ರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಫಂಕ್ಷನ್ ಸ್ಟಾರ್ಟ್ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋದು. ನೋಡಿ ಗೈಸ್ ಟ್ಯಾಲೆಂಟೆಡ್ ಡೇ ಹೇಗಿರುತ್ತೆ ಅಂತ ನೋಡೋಣ.
ಸುಂದರಿ ಕಲ್ಲಾದ ಮಾಡಿಗೆ ಈಗ ತಾನೆ ಕಲ್ಲರು ಬಂತೂರಿ ಅನುಮಾನ ಇಲ್ಲ ಇವಳು ಸ್ವೀಟಾದ ಶಾಕು ಫ್ಯೂಚರ್ ಜೋರು ನಾವಾದ್ರೆ ಬೇರು ಎಲ್ಲೂ ನಡೀತಿಲ್ಲ ಡಾರ್ಲಿಂಗ್ ಇಂಥ ಆಫರು ನಿಂತಿದೆ ರಾಜಿಲೆ ಸಂಜಾಮ ಈ ರಾಜನ್ನಿನೇ ಕುಯ್ನು ಮುದ್ದಾಗಲೇ ತೀಗಾನು ನಕ್ ಮುಟ್ರೆ ಹಾಲು ಜೇನು ದೇವರೇ ಗುರುಜಾನಿ ತಪ್ಪಿ ಬಂದಿರುವರೇ ದೇವರೇ ಗುರುಗೆ ಅಂತ ಫಿಕ್ಸ್ ಆಗಲೇ ಫೈನಲಿ ಫಂಕ್ಷನ್ ಎಲ್ಲ ನೋಡಿಕೊಂಡು ಮನೆ ಕಡೆ ಹೊರಡೋಣ ಅಂತ ಹೇಳ್ಬಿಟ್ಟು ಹೊರಟೆ. ಸೊ ನಮ್ಮೂರಿಗೆ ಬ್ರಿಡ್ಜ್ ರೆಡಿ ಮಾಡ್ತಿದ್ದಾರೆ ಚೆನ್ನಾಪುರದ ಹತ್ರ, ಹಾಗಾಗಿ ಬಸ್ ಇಲ್ಲ. ಸರಿ ಆಯಿತು ಆಟೋಗೆ ಹೋಗೋಣ ಅಂತ ಹೇಳ್ಬಿಟ್ಟು ಆಟೋಗೆ ಬಂದು ಕೂತ್ಕೊಂಡೆ. ಆಟೋ ಇನ್ನೂ ರಶ್ ಆಗಿರಲಿಲ್ಲ. ಸರಿ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಕಾಯ್ಕೊಂಡು ಫೈನಲಿ ಮನೆ ಕಡೆ ಬಂದೆ ಗೈಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್, ಕೀಪ್ ಸಪೋರ್ಟಿಂಗ್. ಮತ್ತೆ ಇನ್ನೊಂದು ಸಿಗೋ